ಬೋರ್ ಆದದ್ದು ಮೈಂಡಿಗೆ ಯಾಕೆ ಬೋರ್ ಆಯ್ತು ಅಂದರೆ ಎಂಟರ್ಟೈನ್ಮೆಂಟ್ ಇಲ್ಲ. ಈ ನಿದ್ದೆಯ ಡೀಪರ್ ಫೇಸೇ ಧ್ಯಾನ. ಇದು ಇಲ್ಲಿ ಮಾಡುವ ಎಲ್ಲ ಕ್ರಿಯೆಗಳಿಂದ ಬೋರ್ಡಮ್ಗೆ ಒಳಗಾಗಿ ಸೈಲೆನ್ಸ್ ಹೋಗಿ ಅದು ಇದಲ್ಲ ಅಂತ ಕಣ್ಮುಚ್ಚುತ್ತೆ. ಒಂದು ರೆಸ್ಟಿಗೆ ಹೋಗುತ್ತೆ. ಈ ರೆಸ್ಟ್ ಮತ್ತಷ್ಟು ಕಂಟಿನ್ಯೂ ಆದರೆ ಅಲ್ಲಿ ಹುಟ್ಟಿಕೊಳ್ಳದೆ ನಿಜವಾದ ಅಂತರಂಗ ಧ್ಯಾನ. ಈ ಪಾಸಿಬಿಲಿಟಿ ಹೆಣ್ಣು ಮಕ್ಕಳಿಗೆ ಇದ್ದಷ್ಟು ಗಂಡು ಮಕ್ಕಳಿಗಿಲ್ಲ ಅಂತ ನಾನು ಹೇಳಕ್ಕೆ. ನಮಗಿರುವ ರೂಟೀನ್ ವರ್ಕ್ ಗಂಡಸರಿಗೆ ಇಲ್ಲವೇ ಇಲ್ಲ. ಅವರಿಗೆ 108 ತರಾವರಿ ತಲೆ ಕೆಲಸಗಳನ್ನು ಅವರೇ ಹಚ್ಕೋತಾರೆ. ಇಲ್ಲದಿದ್ರು ಕೂಡ ಮನೆಯಲ್ಲಿ ಇರಲ್ಲ ಅಂತ ಅಡುಗೆ ಮಾಡೋದ ಅಂತ ಬೈತಾರೆ. ಅಡಿಗೆನೂ ಮಾಡಿ ನೋಡಲ್ಲ, ಅದರಲ್ಲಿರುವ ಡ್ಯೂಟಿಯನ್ನು ಅನುಭವಿಸಲ್ಲ. ಈ ಒಂದು ಸಾಧ್ಯತೆ ನಮಗೆ ಮಾತ್ರ ಇದೆ ಅಂತ ನಾನು ಅದಕ್ಕೆ ಹೇಳ್ತಾರೆ. ನಮ್ಮಲ್ಲಿರುವ ಈ ಒಂದು ಯುನಿಕ್ನೆಸ್ ನಾವೇನು ಮಾಡಿದ್ದೇವೆ ಅಂದರೆ ನಮ್ಮ ವೀಕ್ನೆಸ್ ಅಂತ ಮಾಡ್ತಾರೆ. ಬರೀ ಹೆರುವುದು ನಮ್ಮ ಕೆಲಸ, ಬರೀ ಹೆರಲಿಕ್ಕೆ ಗಂಡಿಗೆ ಸಾಧ್ಯನಾ ಅಂತ ಯೋಚಿಸ್ದೇ ಇಲ್ಲ. ನಾವು ಹೆರೋ ಒಂದು ಯೂನಿಕ್ ಕ್ವಾಲಿಟಿ ಇರೋದು ಹೆಣ್ಣಿಗೆ ಮಾತ್ರ ಅನ್ನುವ ಆ ವ್ಯಾಲ್ಯೂಸನ್ನೇ ನಮ್ಮ ಸಮಾಜ ಹೇಳಲೇ ಇಲ್ಲ. ನೀನು ಹೆರಕ್ಕಿರೋದು, ನೀನು ಹೆರೋ ಯಂತ್ರ ಅನ್ನೋ ಟ್ರೀಟು ಮಾಡಿದ್ರು. ಇವಳು ಹಾಗೆ ಟ್ರೀಟ್ ಮಾಡಿಸ್ಕೊಳ್ಳಾಗ ಅದನ್ನ ಕೆಟ್ಟದಾಗಿ ನೋಡಿದ್ವಿ. ಅವಳು ಕೆಟ್ಟದಾಗಿ ನೋಡಿದ್ಲು. ಅವಳು ಕೂಡ ನಂದು ಇಷ್ಟೇ ಆಯಿತು, ನಾನು ನಿಮ್ಗೊಂದು ಹೆತ್ತ ಹಾಕೋ ಮೆಷಿನ್, ಅದಕ್ಕಿಂತ ಹೆಚ್ಚೇನು ನೀವು ಭಾವಿಸ್ಲೇ ಇಲ್ಲ. ನಾನು ಅವರು ಭಾವಿಸೋದಕ್ಕೆ ನೀವು ಗೌರವಿಸಿಬಿಟ್ರೆ ತಾನೇ ಅದರಲ್ಲಿ ವ್ಯಾಲ್ಯೂಸ್ ಇದೆ. ಅವರು ಕೊಡಬೇಕಾಗಿಲ್ಲ. ನಮಗೆ ಇನ್ನೊಬ್ರು ಸರ್ಟಿಫಿಕೇಟ್ ಕೊಟ್ಟು ನಾವು ದೊಡ್ಡವರಾಗಬೇಕು. ನಾವು ಮಾಡೋ ಕ್ರಿಯೆಯಲ್ಲಿ ನಾವು ದೊಡ್ಡವರಾಗಕ್ಕೆ. ಈ ಸರ್ಚ್, ಈ ಇಂಟರ್ನಲ್ ಸರ್ಚ್ ನಮಗಿರುವಷ್ಟು ಗಂಡಿಗಿಲ್ಲ. ಒಂದನೇದು. ಎರಡನೇದು, ಇದು ತುಂಬ ಎಕ್ಸ್ಟ್ರೀಮ್ ಆದ ಇನ್ನೊಂದು ಥಿಂಕಿಂಗ್ ಅಂತ ಅನಿಸಿದೆ, ಕ್ಷಮಿಸ್ಬೇಕು. ನಟರಾಜ್ ಅವರಿಗೆ ತಾನು ಇಷ್ಟೆಲ್ಲ ಮಾಡಿ 3 ವರ್ಷಕ್ಕೆ ತಾನು ಈ ಮನೆ ಅನ್ನೋದನ್ನು ಕಟ್ಟಿಕೊಂಡು ಈ ಮನೆಯಲ್ಲಿ ಆಗುವ ಒಂದು ಪ್ರಸಂಗ ಬಂದ ನಂತರದಲ್ಲಿ ಸಣ್ಣ ಎಚ್ಚರ ಪ್ರಾರಂಭ ಆಗಿದೆ ಅಂತ ಅವರು ಪದೇ ಹೇಳ್ತಾರೆ. ಇಡೀ ಫಿಲಾಸಫಿಯ ಪಾತ್ ಹೇಳುತ್ತೆ ಹೆಣ್ಣಿಗೆ ಏನು ಆಗ್ಲಿಕ್ಕಿಲ್ಲ. ಹೆಣ್ಣು ಬೈ ಹರ್ಸೆಲ್ಫ್ ಹುಟ್ಟಿನಿಂದ ಅವಳು ಪರಿಪೂರ್ಣಳು. ಅದೇ ಗಂಡಿಗೆ ಆಗ್ಲಿಕ್ಕೆ ಇದೆ. ನಿಮ್ಗೊಂದು ಮಾತು ಗೊತ್ತಿತ್ತು, ಚನ್ನಮಲ್ಲಿಕಾರ್ಜುನನನ್ನ ತನ್ನ ದೇವರು ಅಂತ ನಂಬಿದ ಅಕ್ಕ ಮಹಾದೇವಿ, ಎನ್ನ ದೇವ ಚನ್ನಮಲ್ಲಿಕಾರ್ಜುನಂಗೆ ಜಗವೆಲ್ಲ ಹೆಣ್ಣು ನೋಡ ಅಂತ ಒಂದು ಮಾತು ಹೇಳ್ತಾರೆ. ಭಾಗವತ ಹೇಳುತ್ತೆ ಜಗತ್ತಿಗೆ ಏಕಮಾತ್ರ ಪುರುಷ ನಾನು, ಉಳಿದವರೆಲ್ಲ ಸ್ತ್ರೀಯರು. ಇದು ಭಾಗವತದಲ್ಲೂ ಒಂದು ಮಾತು. ಏನು ಇದರ ಅರ್ಥ ಅಂತ ಅನೇಕರಿಗೆ ಗೊತ್ತಿಲ್ಲ. ಇದಕ್ಕಿನ್ನೂ ಸ್ವಲ್ಪ ನಾವು ನಮ್ಗೆ ಅರ್ಥ ಆಗುವ ಹಾಗೆ ಭಾವಿಸೋಣ. ಪುರಂದರದಾಸರು ಮೊದಲಾದ ಎಲ್ಲ ದಾಸರು ಹೇಳಿದ್ದು ನಾವು ಗೋಪಿಕೆಯರು, ಅವನು ಕೃಷ್ಣ, ಸ್ತ್ರೀಯರಾದದ್ದು ಅವರು ಕೂಡ. ಈ ವಚನಕಾರರಿಗೆ ನೀವು ಬನ್ನಿ, ಬಸವಣ್ಣ ಮೊದಲಾದ ಅಕ್ಕ ಮಹಾದೇವಿ ಎಲ್ಲರನ್ನು ನೀವು ಅವರೆಲ್ಲ ಹೇಳಿದ್ದು ಅಂದರೆ ಶರಣ ಸತಿ ಲಿಂಗ ಪತಿ ಅಂತ. ಯಾರೆಲ್ಲ ಶರಣರಿದ್ದಾರೆ ಅವರೆಲ್ಲ ಸತಿ. ಜಗತ್ತಿನಲ್ಲಿ ನಿಜವಾಗಿ ಎಕ್ಸಿಸ್ಟೆನ್ಸ್ನಲ್ಲಿರೋದು ಸ್ತ್ರೀ ಮಾತ್ರ. ಹಾಗಾದ್ರೆ ಈ ಭೇದ ಇದೆ ಅಲ್ಲ. ಬಹಳ ಬ್ಯೂಟಿಫುಲ್ ಆದ ಸಂಗತಿ ಅಂದರೆ ಹೆಣ್ಣು ತನ್ನಷ್ಟಕ್ಕೆ ಹುಟ್ಟುತ್ತಲೇ ಅವನನ್ನು ಸೇರಲಿಕ್ಕೆ ಸಿದ್ಧಳಾದವಳು. ಅವಳಿಗೆ ಆಗಲಿಕ್ಕೆ ಏನಿಲ್ಲ. ಪುರುಷನಿಗೆ ಸ್ತ್ರೀ ಆದ ನಂತರ ಮುಕ್ತಿ. ಅದಕ್ಕಾಗಿ ಅವಳು ಗೋಪಿಕೆಯರಾದ, ಅದಕ್ಕಾಗಿಯೇ ಸತಿಯರಾದ ದೇವರು. ಆ ಮೂಲಕ ಅವನನ್ನು ಸೇರಿ. ಇದು ನಾನು ಹೇಳಿದ ವಿಶ್ಲೇಷಣೆ ಅಲ್ಲ. ಇಡೀ ಆಧ್ಯಾತ್ಮ ಪಥ ಹೀಗೆ ನಂಬಿ ನಡೆದಿದೆ. ಪುರುಷ ಯಾಕೆ ಹಾಗಾದರೆ, ಪುರುಷ ಅಂದರೆ ದೇವನಿಗೆ ಮಾತ್ರ ನಿಜಕ್ಕೂ ಮೊದಲು ಇದ್ದ ಹೆಸರು. ಉಳಿದವರಿಗೆಲ್ಲ ಗಂಡು ಅಂತ ನಾವು ಆಮೇಲೆ ಕರಿಬಹುದೇ ಅಂತ. ಗಂಡು ಅನ್ನೋದು ಕೇವಲ ದೈಹಿಕ ಲಿಂಗ ವ್ಯತ್ಯಾಸದಲ್ಲಿ ಮಾತ್ರ ಹೊರತು ಆ ಗಂಡು ಅಂತ ಯಾವುದನ್ನು ನಾವು ದೇವರನ್ನು ಭಾವಿಸ್ತೇವೆ ಅವನು ಇವನಲ್ಲ. ಆದ್ದರಿಂದಲೇ ನಾನಿನ್ನೂ ಸೂಕ್ಷ್ಮಕ್ಕೆ ಹೋಗೋದಾದರೆ, ಆದ್ದರಿಂದಲೇ ಯಾವ ಹೆಂಡತಿಗೂ ತನ್ನ ಗಂಡ ಸಾಕು ಅನಿಸಿಲ್ಲ, ಇವನೇ ಪರಿಪೂರ್ಣ ಅನಿಸಿಲ್ಲ, ಇನ್ನೇನೋ ಇದೆ, ಇವನಿಷ್ಟೇ ಅಲ್ಲ ಅನ್ನೋ ಒಂದು ಅತೃಪ್ತಿ ಇದೆ. ಪ್ರತಿ ಹೆಣ್ಣಿಗೂ ಇರುತ್ತೆ. ಬಹಳ ಕ್ಲೋಸ್ ನಾವು ನಮ್ಮಂಥ ಗಂಡ ಹೆಂಡತಿ ಇಲ್ಲ ಅನ್ನೋವರಲ್ಲೂ ಕಟ್ಟೇಕಾಂತದಲ್ಲಿ ಕೇಳಿ ಇದನ್ನು ಮೀರಿದ ಒಬ್ಬ ಗಂಡ ಇದ್ದಾನೆ ಅಂತ ಅವ್ರಿಗೆ ಗೊತ್ತಾ ಇಲ್ವ ಕೇಳಿ. ಇದನ್ನು ಕೇವಲ ದೈಹಿಕ ಕಾಮತೃಷೆ ಅಂತ ಭಾವಿಸಬೇಡಿ. ಅವಳ ಒಳಗಿರುತ್ತೆ ಇದಲ್ಲದ್ದು ಒಂದು ನಾನು ಮುಟ್ಟಕ್ಕಿದೆ, ಅದು ಈ ಗಂಡ ಅಲ್ಲ ಅಂತ ಗೊತ್ತಿರುತ್ತೆ. ಅದು ಯಾವುದು ಅಂದರೆ ಅದು ಆ ಗಂಡನ ಸರ್ಚ್. ಅದು ಅಕ್ಕ ಮಹಾದೇವಿಗೆ ತನ್ನ ಪಥದಲ್ಲಿ ಬೇಗನೆ ಆಯಿತು, ನಮಗೆ ಆಗ್ಲಿಕ್ಕಿದೆ. ಪ್ರತಿ ಗಂಡನನ್ನು ಕೇಳಿ ಅವನ ಕಟ್ಟೇಕಾಂತ, ನಿನಗೆ ಪರಿಪೂರ್ಣ ಸ್ತ್ರೀ ಅಂತ ಸಿಕ್ಕಿದಾರ ಇಲ್ಲ ಅಂತ ಹೇಳ್ತಾನೆ. ಅವ ಬೇಕಾದಷ್ಟು ಹೆಣ್ಣುಮಕ್ಕಳ ಸಂಘ ಇಟ್ಕೊಂಡ ಗಂಡಸನ್ನೇ ಕೇಳಿ, ಒಬ್ಬಿಬ್ಬರನ್ನಲ್ಲ. ಇವೆಲ್ಲ ನಾನು ಅವ್ರ ಜೊತೆಗೆ ಡಿಸ್ಕಸ್ ಮಾಡಿ ಮಾತಾಡ್ತಿರೋದು, ಅವರನ್ನೆಲ್ಲ ಕೇಳಿ ಹೇಳ್ತಿರೋದು.
ಈಗ ಒಂದು ಆಗ್ತದ ನಿಮಗೆ ಕಂಪ್ಲೀಟ್ ಅನ್ನೋ ಫೀಲಿಂಗ್ ಯಾವ ಗಂಡಿಗೂ ಯಾವ ಹೆಣ್ಣಿನ ಜೊತೆಗೂ ಆಗಲ್ಲ. ಆ್ಯಕ್ಚುಲಿ ಒಬ್ಬ ಗಂಡ ಒಬ್ಬ ಹೆಣ್ಣು ಪರಸ್ಪರ ಕೂಡುವಾಗ ಒಂದು ಸಂತೋಷ ಅನುಭವಿಸ್ತಾರೆ, ಅದನ್ನು ದೈಹಿಕ ಸುಖ ಅಂತ ಅಂದ್ಕೊಳ್ಳಿ, ಅದಕ್ಕೆ ಲಿಂಗಾನಂದ ಅನ್ನಿ ಏನೋ. ಆ ಪರ್ಟಿಕ್ಯುಲರ್ ಸುಖವನ್ನೇ ಗಂಡಿಗೆ ಏನಾಗಿದೆ ಹೆಣ್ಣಿಗೆ ಏನಾಗಿದೆ ಅಂತ ಪರಸ್ಪರ ಅನುಭವಿಸಕ್ಕೆ ಸಾಧ್ಯ ಇಲ್ಲ. ಗಂಡನಿಗೆ ಗಂಡನ ಸುಖದ ಅನುಭವ, ಹೆಂಡತಿಗೆ ಹೆಣ್ಣಿನ ಸುಖದ ಅನುಭವ. ಅದು ಹೇಗಾಯ್ತು ಅಂತ ಅವನಿಗೂ ಗೊತ್ತಿಲ್ಲ, ಅದು ಇವಳು ಹೇಳಲು ಅವನು ಹೇಳ, ಪರಸ್ಪರ ಹೇಳಲಾಗದ ಸುಖ. ನಲ್ಲನ ಸುಖವ ನಲ್ಲೆಗಲ್ಲದೆ ಅನ್ಯರಿಗೆ ಅರುಹದಂತೆ ಎನ್ನ ಸುಖವಿರುವುದಯ್ಯ ಅಂತ ಅಕ್ಕಮಕ್ಕ. ತುಂಬ ಸಟ್ಲ್. ನಾನು ಮತ್ತೆ ಸೂಕ್ಷ್ಮಕ್ಕೆ ಬರ್ತಿದ್ದೇನೆ, ಅಂದರೆ ನಮ್ಮ ದೇಹದ ಭಾಗದಿಂದ ಒಳಗೆ ಬಂದರೆ ಹೇಗೆ ಆಂತರಿಕ ಜಗತ್ತು ಅಂತ. ಇಲ್ಲಿ ನೀವು ಇನ್ನೂ ಸೂಕ್ಷ್ಮ ಗಮನಿಸಿದಾಗ ಹಾಗಾದ್ರೆ ಹೆಣ್ಣು ಯಾಕೆ ಇತ್ತು? ಅವಳು ಪರಿಪೂರ್ಣಲ್ಲ, ಅವಳನ್ನು ಮತ್ತೆ ಈ ಭೂಮಿಗೆ ತರೋ ಅವಶ್ಯಕತೆ ಏನು? ನೀವು ನಂಬ್ತಿದ್ರೆ ನಂಬಿ ಬಿಡ್ತಿದ್ರೆ ಬಿಡಿ, ಅವಳು ಪುರುಷನನ್ನು ಆ ದೇವನ ಹತ್ತಿರ ಕರೆದುಕೊಂಡು ಹೋಗಲಿಕ್ಕೆ ಬಂದ ಒಂದು ಮಾಧ್ಯಮ ಮಾತ್ರ. ಅವಳಿಗೇನು ಆಗ್ಲಿಕ್ಕಿಲ್ಲ, ಅವನಿಗೆ ಸೇತುವೆ ಆಗಲಿಕ್ಕೆ ಇವಳು ಬಂದಿದ್ದಾಳೆ. ಈ ಕೆಲಸವನ್ನ ಕಂಪ್ಲೀಟ್ ಆಗಿ ಹೆಣ್ಣು ಮಕ್ಕಳು ಮಾಡ್ತಿಲ್ಲ ಅಂತ ನಾ ಹೇಳ್ತಾರೆ ಅವರು. ನಾವು ಕಂಪ್ಲೀಟ್ ಆಗಿ ಹಾಗಾದ್ರೆ ಏನು, ಗಂಡ ಹೇಳಿದಾಗ ಕೇಳ್ಕೊಂಡು ಪಾದ ತಿಕ್ಕೋತ ಕೂತ್ಕೊಳ್ಳೋಣ ಏನು? ಈ ಪುರಾತನ ಕಾಲದ ಪ್ರಾಚೀನ ಪರಂಪರೆಯ ಸಮರ್ಪಣೆ, ಆ ಗಂಡನ ಸೇವೆಯೇ ಪರಮ ಸೇವೆ, ಅದನ್ನು ಮಾಡೋಣ ಅಂತ ನನ್ನ ಅನೇಕ ಮಂದಿ ಪ್ರಶ್ನಿಸ್ತಾರೆ. ಅದಲ್ಲ ನನ್ನ ಮಾತಿನ ಅರ್ಥ. ನನ್ನ ಮಾತಿನ ಅರ್ಥ ಏನು ಅಂತಂದರೆ, ನಾವು ಪರಿಪೂರ್ಣವಾಗಿ ಈ ಸ್ತ್ರೀತ್ವದ ಕೆಲಸಗಳನ್ನು ಮಾಡ್ತಾ ಬಂದರೇನೆ ಆ ಗಂಡಿಗೆ ಆಚೆ ಹೋಗೋಕ್ಕೆ ಸಾಧ್ಯ. ಇಲ್ಲಾಂದರೆ ಅವನು ಮತ್ತೆ ಮತ್ತೆ ಹುಟ್ಟಬೇಕು. ಎಲ್ಲಿವರೆಗೆ ಅಂದರೆ ಪರಿಪೂರ್ಣ ಒಂದು ಸ್ತ್ರೀತ್ವದ ಬ್ರಿಡ್ಜ್ ಸಿಗುವವರೆಗೆ. ಈ ಬ್ರಿಡ್ಜ್ ಸಿಗುವ ಕೆಲಸಕ್ಕೆ ನಾವು ಒಳ್ಳೆಯ ಅಡಿಪಾಯ ಹಾಕಲಿಕ್ಕೆ ಇದೆ. ಇದನ್ನು ನಾನು ನಿಮಗೆ ಎಕ್ಸ್ಟರ್ನಲ್ ಎಕ್ಸಾಂಪಲಿಂದ ಕೊಡೋದಾದರೆ, ಇಲ್ಲೊಂದು ನೇಚರ್ ಇದೆ. ನೀವಾಗಲೇ ನನಗೆ ನೇಚರ್ ತುಂಬ ಇಷ್ಟ. ಈ ನೇಚರ್ನಲ್ಲಿ ಏನೇನೋ ಇವೆ ಸಂಗತಿ. ಒಂದು ಕ್ಷಣ ಯೋಚಿಸಿ, ಅದಕ್ಕೆ ನಿಮ್ಮಿಂದ ಏನಾದರೂ ಆಗ್ಲಿಕ್ಕೆ ಉಂಟ? ನಮ್ಮಿಂದ ಅದಕ್ಕೆ ಏನು ಆಗ್ಲಿಕ್ಕಿದೆ? ನಮಗೆ ಏನೋ ಆಗ್ಲಿಕ್ಕಿದೆ. ನಮಗೆ ಏನೋ ಆಗ್ಲಿಕ್ಕಿದೆ ಅಂತ ನಾವೇನು ಮಾಡಿದ್ರೆ ನಮಗೆ ಬೇಕಾದ ಹಾಗೆ ಯೂಸ್ ಮಾಡ್ತಾ ಇದ್ದೇವೆ. ಅದು ಡಿಸ್ಟ್ರಾಯ್ ಮಾಡ್ತಿದ್ದೇವೆ ಹೊರತು ಅದನ್ನು ಯುಟಿಲೈಸ್ ಮಾಡ್ತಾ ಇದ್ದೇವೆ. ಈ ಡಿಸ್ಟ್ರಕ್ಷನ್ನಿಂದ ಯಾರಿಗೆ ಹಾನಿ ಅಂದರೆ ಅದಕ್ಕೆ ಏನೂ ಆಗಲ್ಲ, ನಮ್ಗಾಗ್ತಿದೆ. ಅದರ ಸೂಚನೆಗಳೇ ಭೂಕಂಪ, ಪ್ರಳಯ, ಪ್ರವಾಹ ಇತ್ಯಾದಿ ಇತ್ಯಾದಿ. ಎಷ್ಟು ಅದ್ಭುತ ಅಂತಂದರೆ, ಒಂದು ತುಂಬ ಖುಷಿಯಲ್ಲಿರುವ ತಾಯಿ ಒಂದು ಮಗು ಎಷ್ಟು ಆಪ್ಯವಾಗಿ ಎತ್ಕೊಂಡು ಹೋಗ್ತಾರೆ. ಅವಳಿಗೆ ಅದು ಎಷ್ಟು ಮೈ ಗಂಟ್ಕೊಂಡಿದ್ರು ಅಷ್ಟು ಸಂತೋಷ. ಅದನ್ನು ಒಂದು ಕ್ಷಣ ಬಿಡಲ್ಲ. ಹುಟ್ಟಿದ ಮಗುಗೆ ಎಷ್ಟು ಮೈ ಬೆಚ್ಚಗೆ ಕೊಡೋಕ್ಕೆ ಸಾಧ್ಯ ಕೊಡ್ತಾರೆ. ಸಿಟ್ಟಾದ ತಾಯಿ ಒಮ್ಮೆ ಕನಲಿದ್ರೆ ಏನಾದಿತ್ತು ಆ ಮಗುವಿನ ಅವಸ್ಥೆ? ಅಂದರೆ ಡೈರೆಕ್ಟ್ ಎಕ್ಸಾಂಪಲ್ ಭೂಕಂಪ. ಇಡೀ ದಿನ ಹೊತ್ತಿದ್ದಾಳೆ ನಮ್ಮನ್ನು. ಒಂದು ಸಲ ಹೀಗೆ ಮಾಡಿದರೆ ನಮ್ಮ ಗತಿ ಏನು? ನಾವಿಲ್ಲ. ಈ ನೇಚರ್ ಹಾಗಾದರೆ ಯಾಕೆ ಇದೆ ಅಂತ ಕೇಳಿದರೆ, ನಮಗೆ ಅವನು ಇದ್ದಾನೆ, ಅವನ ಹತ್ರ ಹೋಗಿ ಅಂತ ಹೇಳಕ್ಕೆ ಬ್ರಿಡ್ಜ್ ಆಗಿ ಇದೆ. ಅದು ಕಂಪ್ಲೀಟ್ ಬೈ ಇಟ್ ಸೆಲ್ಫ್. ಆಮೇಲೆ ಅದಕ್ಕೆ ಎಷ್ಟೊಂದು ಬ್ರಿಡ್ಜ್ ಅಂದರೆ, ಅದಕ್ಕೆ ಅವನ ಎಲ್ಲ ಸಂಗತಿಗಳು ಅದಕ್ಕೆ ಗೊತ್ತು. ಅವನು ಏನು ಮಾಡಲಿಕ್ಕಿದ್ದಾನೆ ಆ ರಹಸ್ಯಗಳು ಗೊತ್ತು. ಬಟ್ ಅದು ನಮಗೆ ರಿವೀಲ್ ಮಾಡಲ್ಲ. ಯಾಕೆಂದರೆ ರಿವೀಲ್ ಮಾಡಿದರೆ ತಡ್ಕೊಳ್ಳೋ ಶಕ್ತಿ ಬೇಕಲ್ಲ ನಮಗೆ. ಇದು ಸ್ಲೋಲಿ ಕೆಲವು ಸಿಂಪ್ಟಮ್ಸ್ ಮೂಲಕ ಹೇಳಕ್ಕೆ ನೋಡಿ, ಈಗ ಆಗಲಿಕ್ಕಿದೆ. ಹೆಣ್ಣು ಕೂಡ ಹಾಗೇನೆ, ಬೇಸಿಕಲಿ ಹೆಣ್ಣು ಕೂಡ ಏರಿ ಅವಳು ಆ ಪುರುಷನ ಎಲ್ಲ ರಹಸ್ಯಗಳನ್ನು ಬಲ್ಲ ಒಂದು ಶಕ್ತಿ. ಅದಕ್ಕೆ ಅವಳನ್ನು ಶಕ್ತಿ ಅಂತ ಕರೆದು. ಈ ಶಿವನ ಹತ್ರ ಹೋಗಕ್ಕೆ ಈ ಶಕ್ತಿಯ ಸಹಾಯ ತಗೊಂಡ್ರೆ ಅವನಿಗೂ ಒಳಿತು, ಈ ನೇಚರ್ಗೂ ಒಳಿತು. ನಾವೇ ನಮ್ಮನ್ನು ಹಾಳು ಮಾಡಿಕೊಂಡ್ರೆ ನೇಚರ್ನ ನಾವು ಕೆಡಿಸಿದ. ನಾವೇ ನಮ್ಮ ಮಾಡ್ತಾ ಇರೋ ಕೆಲಸಗಳ ಬಗ್ಗೆ, ನಮ್ಮ ರೀತಿ ನೀತಿಗಳ ಬಗ್ಗೆ, ನಮ್ಮ ಇರುವಿಕೆಯ ಬಗ್ಗೆ, ನಮ್ಮ ಕೆಪಾಸಿಟೀಸ್ ಬಗ್ಗೆ ನಾವೇ ನೆಗೆಟಿವ್ ಥಿಂಕ್ ಮಾಡೋದ್ರಿಂದ ನಾವೇ ನಮ್ಮ ಪಾಸಿಬಿಲಿಟೀಸನ್ನು ಕರ್ಬು ಮಾಡಿ ನಾವೇ ಹಣ್ಣು ಹಾಕ್ತೀವಿ, ಹಾಳಾಗ್ತೀವಿ. ಇದಲ್ಲದ ಒಂದು ಬ್ರಿಡ್ಜಿಂಗ್ ಕೆಪಾಸಿಟಿಗೆ ನಮ್ಮ ಪೊಟೆನ್ಸಿಯನ್ನು ಬಳಸ್ಕೊಂಡು ನಾವು ಬೆಳೆದ್ರೆ ನಾವು ವಂಡರ್ಫುಲ್ ಬ್ರಿಡ್ಜ್ ವಿತ್ ಆಲ್ ಕಂಟೆಂಟ್ಮೆಂಟ್. ನಮಗೇನಾಗಲಿಕ್ಕಿಲ್ಲ. ಬಹಳ ಹಿಂದಿನಿಂದ ಅದಕ್ಕೋಸ್ಕರನೇ ಸ್ತ್ರೀಯನ್ನು ಶಿಷ್ಯರನ್ನಾಗಿ ತಗೊಳ್ಳೋ ಕ್ರಮ ಇರಲಿಲ್ಲ. ನೋಡಿ ನೀವು, ಪುರುಷ ಶಿಷ್ಯರೇ ದೊಡ್ಡ ಗುರು ಎಲ್ಲ ತಗೊಂಡಲ್ಲ, ಪುರುಷ ಶಿಷ್ಯರನ್ನು. ಯಾಕೆ ನನ್ನನ್ನು ಸತ್ಯಕಾಮರ ಆಯ್ಕೆ ಮಾಡಿದರೆ ಬೇರೆ ಡಿಸ್ಕಷನ್. ನೋಡಿ, ನಾನು ಇದನ್ನು ಹೀಗೆ ಸ್ವಲ್ಪ ಸೂಕ್ಷ್ಮವಾಗಿ ಮಾಡ್ತೀನಿ. ಗುರು ತಾನು ಹೋಗೋಕ್ಕೆ ಸಿದ್ಧನಾಗಿ ಆಯಿತು ಅಂತ ಇಟ್ಕೊಂಡು, ಅವನಿಗೆ ಇನ್ನೂ ತನ್ನ ಎಕ್ಸ್ಪೆಕ್ಟೇಷನಿನ ಒಬ್ಬ ವ್ಯಕ್ತಿ ಬರಲಿಲ್ಲ. ನಾನು ಅವ್ನು ಇಮಿಡಿಯೇಟ್ ಪ್ಲ್ಯಾನ್ ಮಾಡಿ ಹೋಗೋದು ಒಂದು ಸ್ತ್ರೀಯ. ಯಾಕಂದರೆ ಇಟ್ ವಿಲ್ ಲೂಸ್ ಇಟ್ಸ್ ಎಕ್ಸಿಸ್ಟೆನ್ಸ್. ಅದರ್ವೈಸ್
ಗುರು ತನ್ನದ ರೆಡಿ ಆದದ್ದನ್ನು ಇನ್ನೊಬ್ಬ ಶಿಷ್ಯನಿಗೆ ಗಂಡು ಶಿಷ್ಯ ಸಿಗಲಿಲ್ಲ. ಯಾಕೆ ಅವನು ದಾಟಿಸ್ಬೇಕು ಇನ್ನೊಬ್ಬ ಪುರುಷನನ್ನು ಆ ದೇವನಾತ್ರ ಸಿಗಲಿಲ್ಲಪ್ಪ. ತಾಯಿ ಮುಗಿತಾ ಬಂದಿದೆ, ಅದು ರೈಪ್ ಆದ ಹಣ್ಣು ಇನ್ನು ಬೀಳೋ ಮೊದಲು ಚಕ್ ಅಂತ ಎಲ್ಲೋ ಹಣ್ಣಿಗೆ ಇಡಬೇಕು. ಹಣ್ಣಿಕ್ಕೆ ಇಡೋ ಜಾಗ ಅಷ್ಟೇ ನಾನು, ಹಣ್ಣಿಕ್ಕೆ ಇಟ್ಟಿರೋ ಜಾಗ ಅಷ್ಟೇ ನಾನು. ನನಗೇನು ಕೆಲಸ ಇಲ್ಲ ಅದರಲ್ಲಿ. ನೀವು ಆಗದಿಂದ ನಾನು ಕೇಳ್ತಿದ್ದೆ ಅವ್ರೇನು ಕೊಟ್ಟಿದ್ದಾರೆ ನಿಮ್ಗೇನು ಗೊತ್ತು? ನಾನು ಒಂದೇ ಮಾತಾಡಿದ್ದೆ, ಕೊಟ್ಟವನಿಗೆ ಗೊತ್ತು, ನಾನೇ ಪರೀಕ್ಷೆ ಮಾಡೋದು ಅಲ್ವಾ? ನಾವು ಈಗ ಏನು ನಮ್ಮ ಕೆಲಸ ಏನು? ನಾನು ಇದನ್ನು ಇನ್ನು ಟೋಟೋ ನಿಮಗೆ ಹೇಳಿದೆ. ನಮ್ಮ ಕೆಲಸ ಏನು ಅಂದರೆ ನಮ್ಮ ಹತ್ರ ಏನೋ ಪೊಟೆನ್ಸಿ ಇದೆ, ನಮಗಾಗಿ ಇಲ್ಲ, ನಾವು ಯಾವುದನ್ನು ಮಾಡಿ ಕೊಟ್ಟು ಹೋಗೋದಕ್ಕಾಗಿ ಇದೆ. ಅದು ನೀವು ಭೌತಿಕ ಶರೀರದ ಲೆಕ್ಕಕ್ಕೆ ಬಂದರೆ 2 ಸೃಷ್ಟಿ ಮಾಡುವುದೇ ನಿಮ್ಮ ಕರ್ತವ್ಯ ಇದ್ದಿರ್ಬೋದು. 2 ಗಂಡು ಮಕ್ಕಳು 2 ಹೆಣ್ಮಕ್ಳನ್ನ ಹೆತ್ರಿ ನೀವು, 1 ಗಂಡು ಮಗುವನ್ನು 1 ಹೆಣ್ಣನ್ನು ಹೆತ್ರಿ. ದ್ಯಾಟ್ ಇಟ್ ಸೆಲ್ಫ್ ಮೇ ಬಿ ಯುವರ್ ಡ್ಯೂಟಿ. ಈ ಬಾಡಿಯಲ್ಲಿ ಆಸ್ ಎ ಬಾಡಿ ಇದು ನೀವು ಮಾಡ್ತಾ ಇರುವ ಒಂದು ದೊಡ್ಡ ಕಾಂಟ್ರಿಬ್ಯೂಷನ್. ಆ ದೇಹದ ಕಂಟಿನ್ಯೂಷನ್ ಅನ್ನ 2 ಇಲ್ಲಿ ಇಟ್ಟು ಹೋದದ್ದು. ಥ್ರೂ ದ್ಯಾಟ್ ನೀವೇನು ಗಳಿಸಿಲ್ಲ. ಇಡೀ ಜೀವನದಲ್ಲಿ ಮಾಡಿದ ಒಂದು ಸಾಧನೆಗಿಂತ ಮೀರಿದ್ದು. ಹೌದು. ಮತ್ತೆ ಈ ಪುರುಷನಿಗೆ ನಾನು ಹೇಳಿದೆ, ಪ್ರತಿ ಗಂಡಿಗೆ ಹೆಣ್ಣಿಗಿಲ್ಲ. ನೀವು ಗಮನಿಸಿ, ಗಂಡು ಮಕ್ಕಳಿಲ್ಲ ಪಾಪ, ಅವರಿಗೆ ಏನು ಮುಂದುವರಿಕೆ ಇಲ್ಲ ಅಂತ ಅಲ್ವಾ? ಗಂಡು ಮಕ್ಕಳಿಲ್ಲದ ಸಂತಾನವೇ, ಗಂಡು ಸಂತಾನವೇ ಇಲ್ಲದ ತಂದೆ ತಾಯಿಗೆ ಪಾಪ ಅವರದಲ್ಲಿ ಮುಗೀತು, ಗಂಡು ಮಕ್ಕಳೇ ಇಲ್ಲ. ಏನು ಹೆಣ್ಣು ಕಂಪ್ಲೀಟ್ ಅವಳು ಮುಂದುವರಿಸಲಿಕ್ಕೆ ಬರುವವಳಲ್ಲ, ಅವಳು ಜಸ್ಟ್ ಮೀಡಿಯಂ ಆಗಿ ಬರೋಳು, ಅವರದ್ದು ಮಾಧ್ಯಮ ಆಗಿ. ಈಗ ಇವರು ಗಂಡಿಗೆ ನಾನು ಹೇಳಿದೆ ಅವನನ್ನು ಸೇರುವ ಒಂದು ಅಲ್ಟಿಮೇಟ್ ಗುರಿ ಇದೆ.